ಶಾಸಕ ವಿನಯ್ ಕುಲಕರ್ಣಿ ಅವರ ತೀರ್ಪು ಇವತ್ತು ಪ್ರಕಟ ಆಗಿರುವ ಹಿನ್ನೆಲೆಯಲ್ಲಿ ಸದ್ಯ ಧಾರವಾಡ ಜಿಲ್ಲೆಯಾದ್ಯಂತ ಅಂದರೆ ಧಾರವಾಡ ನಗರ ಮತ್ತು ಧಾರವಾಡ ಗ್ರಾಮೀಣ ವ್ಯಾಪ್ತಿಯಲ್ಲಿ ಸದ್ಯ ಪೊಲೀಸ್ ಬಂದೋಬಸ್ತನ್ನು ಮಾಡಿರುವಂಥದ್ದು ನಾವು ದೃಶ್ಯಗಳಲ್ಲಿ ತೋರಿಸ್ತಿದ್ದೀವಿ. ಈಗಾಗಲೇ ಪೊಲೀಸರು ಕೂಡ ಅಂದರೆ ಪ್ರಮುಖ ಸ್ಥಳಗಳ ಅಂತ ಧಾರವಾಡದಲ್ಲಿರ್ತಕ್ಕಂಥ ಈ ಶಿವಾಜಿ ಸರ್ಕಲ್ ಆಗಿರ್ಬೋದು ಮತ್ತು ವಿನಯ್ ಕುಲಕರ್ಣಿ ನಿವಾಸ ಆಗಿರ್ಬೋದು, ಬೇರೆ ಬೇರೆ ಕಡೆ ಸಿಟಿಯಲ್ಲಿ ಈ ರೀತಿಯಾಗಿ ಬಂದೋಬಸ್ತನ್ನು ಮಾಡಿರುವಂಥದ್ದು. ಸುಮಾರು 100ಕ್ಕೂ ಹೆಚ್ಚು ಸಿಬ್ಬಂದಿಗಳನ್ನು ಈಗಾಗಲೇ ನಿಯೋಜನೆ ಮಾಡಿರುವಂಥದ್ದು. ಇದು ಸಿಟಿಯಲ್ಲಿ ಆದರೆ ಗ್ರಾಮೀಣ ಭಾಗದಲ್ಲಿ ಹೆಬ್ಬಳ್ಳಿ ಗ್ರಾಮ ಆಗಿರ್ಬೋದು, ಉಪ್ಪಿನಬೆಟಗೇರಿ, ನರೇಂದ್ರ, ಮನ್ಸೂರು ಮತ್ತು ಮನಗುಂಡಿ ಸೇರಿದಂತೆ ಸುಮಾರು 7ರಿಂದ 8 ಹಳ್ಳಿಗಳಲ್ಲಿ ಅಲ್ಲಿ ಪ್ರಮುಖವಾದಂಥ ಅಂದರೆ ಸೂಕ್ಷ್ಮವಾದಂಥ ಏನು ಊರುಗಳಿದ್ದಾವೆ ಆ ಊರುಗಳಲ್ಲಿ ಸದ್ಯ ಪೊಲೀಸ್ ಬಂದೋಬಸ್ತನ್ನು ನಿಯೋಜನೆ ಮಾಡಿರುವಂಥದ್ದು. ಸಾಕಷ್ಟು ಪೊಲೀಸರು ಕೂಡ ಬಂದಿರುವಂಥದ್ದು. ಯಾಕಂತಂದರೆ ನಾವು ದೃಶ್ಯಗಳಲ್ಲಿ ತೋರಿಸ್ತಿದ್ದೀವಿ ಯಾವ ರೀತಿಯಾಗಿ ಪೊಲೀಸರು ಇಲ್ಲಿ ಒಂದು ಅಂದರೆ ನಿಗಾನ ಇಟ್ಟಿರುವಂಥದ್ದು. ಅಂದರೆ ತೀರ್ಪು ವಿನಯ್ ಕುಲಕರ್ಣಿ ಪರ ಆದರೂ ಕೂಡ ಅಂದರೆ ವಿರೋಧ ಆದರೂ ಕೂಡ ಯಾವುದೇ ಅಹಿತಕರ ಘಟನೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಸದ್ಯ ಧಾರವಾಡ ನಗರ ಮತ್ತು ಧಾರವಾಡ ಗ್ರಾಮೀಣ ವ್ಯಾಪ್ತಿಯಲ್ಲಿ SP ಗುಂಜನಾರ್ಯ ನೇತೃತ್ವದಲ್ಲಿ ಸದ್ಯ ಬಂದೋಬಸ್ತನ್ನು ನಿಯೋಜನೆ ಮಾಡಿರುವಂಥದ್ದು. ಸೊ ಇದು ಶಿವಾಜಿ ಸರ್ಕಲ್ನಲ್ಲಿ ಇರ್ತಕ್ಕಂತಹ ಬಂದೋಬಸ್ತ್ ಅಂತ ಹೇಳಲಾಗ್ತಾಯಿದೆ. ಜೊತೆಗೆ ಗ್ರಾಮೀಣ ಭಾಗದಲ್ಲೂ ಕೂಡ ಇದೇ ರೀತಿಯಾಗಿ ಪೊಲೀಸ್ ಬಂದೋಬಸ್ತನ್ನು ನಿಯೋಜನೆ ಮಾಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಾಹುಲ್ ಜೊತೆ ಪರಮೇಶ್ವರ್ ಅಂಡಿ, ಏಷ್ಯಾನೆಟ್ ಸುವರ್ಣ, ಧಾರವಾಡ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.